ಇವತ್ತಿನ ವಿಷಯ ಬಾಬಾ ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಸಕಾಶ ಅಂತ. ಹಾಗಿದ್ರೆ ಈ ಶಬ್ದ ಬರಲಿಕ್ಕೆ ಆಧಾರ ಏನು? ಯಾವ ಶಬ್ದದ ಲೌಕಿಕ ರೂಪದ ಹೋಲಿಕೆ ರೂಪದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಈ ಶಬ್ದವನ್ನು ಬಾಬಾರವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ? ಸಕಾಶ ಹೇಳುವಂಥದ್ದು ಲೌಕಿಕದಲ್ಲಿ ಪ್ರಕಾಶ ಅಂತ ಏನು ಬರುತ್ತೆ ಅದಕ್ಕೆ ಸರಿಸಮಾನವಾದಂಥ ಒಂದು ಅರ್ಥ. ಅಲ್ಲೂ ಕಾಶ ಹೇಳುವಂಥದ್ದು ಕಾಮನ್ ಇದೆ, ಇಲ್ಲೂ ಕಾಶ ಹೇಳೋದು ಕಾಮನ್ ಇದೆ. ಸಕಾಶ ಪ್ರಕಾಶ. ಸರಿ, ಆದ್ಮೇಲೆ ನಿಮಗೆ ಪ್ರಕಾಶ ಯಾವಾಗ ಬೇಕು? ಕತ್ತಲೆ ಇದ್ದಾಗ. ಕತ್ತಲೆ ಇದ್ದಾಗ. ಹೌದಾ? ಸೂರ್ಯ ಇದ್ದಾಗ ಪ್ರಕಾಶ ಬೇಕಾ? ಇಲ್ಲ, ಬೇಡ. ಸೂರ್ಯ ಕೊಡ್ತಾ ಇರ್ತಾನೆ, ಆ ಪ್ರಕಾಶದ ಕೆಳಗಡೆ ನಾವು ಕರ್ಮ ಮಾಡಿದ್ರಾಯ್ತು. ನಮ್ ಪ್ರಕಾಶ ಯಾವಾಗ ಬೇಕು? ಸೂರ್ಯ ಇಲ್ದಿದ್ದಾಗ. ಕತ್ತಲೆ ಬಂದ್ರೆ ಸೂರ್ಯ ಇಲ್ಲ ಅಂತ. ಓಕೆ, ಸೂರ್ಯನಿದ್ದಾಗ ಪ್ರಕಾಶ ಯಾರು ಕೊಡ್ತಾರೆ? ಸೂರ್ಯ ಕೊಡ್ತಾರೆ. ಸರಿ, ಕತ್ತಲೆ ಇದ್ದಾಗ ಪ್ರಕಾಶ ಯಾರು ಕೊಡ್ತಾರೆ? ವಿದ್ಯುತ್ ಅಥವಾ ಬಲ್ಬು. ವಿದ್ಯುತ್ ಸಹಿತ ಬಲ್ಬ್ ಅಲ್ವಾ? ಬಲ್ಬ್ ಇರ್ಲಿ, ಟ್ಯೂಬ್ ಲೈಟ್ ಇರ್ಲಿ, ಏನೇ ಒಂದಿರ್ಲಿ. ಓಕೆ, ಒಂದು ನಿರಾಕಾರವಾದಂತ ಒಂದು ಶಕ್ತಿ, ಇನ್ನೊಂದು ಸಾಕಾರವಾದಂತ ಒಂದು ಸಾಧನ. ಅದು ಎರಡೂ ಸೇರಿದಾಗ ಅಲ್ಲೇನಾಗತ್ತೆ? ಪ್ರಕಾಶ, ಬೆಳಕು ಅಂತ ಬರುತ್ತೆ. ಹೌದಾ? ಸರಿ, ಅವಾಗ ಬೆಳಕು ಬಂದಾಗ ಆ ಬೆಳಕಿಗೆ ಬಿಸಿಯ ಗುಣ ಇದೆಯೋ ಇಲ್ವೋ? ಇದೆ ತಾನೆ? ಸರಿ, ಪ್ರಕಾಶ ಆ ರೂಮ್ನಲ್ಲಿ ಇದ್ದಾಗ ಏನಾಗುತ್ತೆ? ಆ ರೂಮಲ್ಲಿ ಪ್ರಕಾಶ, ಕತ್ತಲು ಹೋಗುತ್ತೆ. ಅಲ್ಲಿರುವಂತ ಪ್ರತಿಯೊಂದು ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ? ಓಕೆ, 0 ವ್ಯಾಟ್ಸ್ ಬಲ್ಬ್ ಇದೆ ಅಂತ ತಿಳ್ಕೊಳ್ಳಿ. ಈಗ ದೀಪನೂ ಬೆಳಕು ಕೊಡುತ್ತೆ, ಪ್ರಕಾಶವನ್ನ. ಬಲ್ಬು ಬೆಳಕು ಕೊಡುತ್ತೆ, ಹೆಲೋಜಿನು ಕೂಡ ಕೊಡುತ್ತೆ. ಎಲ್ಲರ ಪ್ರಕಾಶ ಒಂದೇ ರೀತಿ ಇದೆಯಾ? ಇಲ್ಲ ಅಲ್ವಾ? ಉದಾಹರಣೆಗೆ ನೀವು ಓದ್ಲಿಕ್ಕೆ ಕೂತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ದೀಪ ಹಚ್ಕೊಂಡು ಕೂತ್ಕೊಂಡಿದ್ದೀರಿ, ಬೆಳಕು ಹೆಚ್ಚಿಗೆ ಇರುತ್ತೋ ಕಡಿಮೆ ಇರುತ್ತೋ? ದೀಪ ಅಂತ ಅದು ಎಣ್ಣೆ ದೀಪನೇ ಇರ್ಬೋದು, ಕೆರೋಸಿನ್ ದೀಪನೇ ಇರ್ಬೋದು. ನಾವು ಸಣ್ಣವರಿದ್ದಾಗ ಮನೇಲಿ ಕರೆಂಟ್ ಇಲ್ದಿದ್ದಾಗ ನಾವೇನ್ ಮಾಡ್ಬೇಕಾಯ್ತು? ದೀಪ ಹಚ್ಕೊಂಡು ಓದ್ಬೇಕಿತ್ತಲ್ವಾ? ಅದನ್ನ ಓದ್ಲಿಕ್ಕೆ ಕೂತ್ಕೊಂಡು ಏನಾಗ್ಬಿಡ್ತದೆ? ಅಲ್ಲ, ಬೆಳಕಿರ್ತದೆ, ಕತ್ಲೆ ಹೊರಟೋಗ್ಲಿಕ್ಕೆ ದೀಪ ಹಚ್ಚಿಟ್ಟಿರ್ತೀವಿ, ಆದ್ರೆ ಬೆಳಕಿನ ಪ್ರಮಾಣ ಕಡಿಮೆ ಇರ್ತದೆ. ದೀಪ ಯಾವಾಗ ಬೇಕಾದ್ರೂ ನಂದೋಗ್ಬಿಡ್ಬಹುದು, ದೀಪದ ಪ್ರಖರತೆ ಕಡಿಮೆ ಆಗ್ಬೋದು, ಮತ್ತು ನಿದ್ರೆ ಬರ್ತದೆ. ಏನ್ ಬರ್ತದೆ? ಮಂದ ಬೆಳಕಿದ್ರೆ ನಿದ್ರೆ ಬರ್ತದೆ. ಓಕೆ, ಅದೇ ಬಲ್ಬ್ ಹಾಕಿದಾಗ ಬೆಳಕು ಜಾಸ್ತಿ ಬರ್ತದೆ, ಅವಾಗ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ. ಅದೇ ಹೆಲೋಜಿನ್ ಹಾಕಿದಾಗ ಇರೋ ನಿದ್ದೆನೂ ಓಡೋಗ್ತದೆ. ಯಾಕಂದ್ರೆ ಪ್ರಕಾಶ ಏನಾಗ್ತದೆ? ಹೆಚ್ಚಿಗೆ. ಆ ಪ್ರಕಾಶದಲ್ಲಿ ಆದ್ಮೇಲೆ ಬಿಸಿಯ ಗುಣನೂ ಇದೆ ಮತ್ತೆ ಬೆಳಕು ಕೂಡ ಇದೆ ಅಲ್ವಾ? ಓಕೆ, ಬಿಸಿಯಲ್ಲಿ ಇರ್ತದೆ ಹೆಚ್ಚಿಗೆ, ಬಿಸಿ ಬಲ್ಬ್ ಅಲ್ಲಿ ಇರ್ತದೆ. ಬಲ್ಬ್ ಇದೆಯಲ್ಲ, ಬಲ್ಬ್ ಅನ್ನ ಮುಟ್ಟಿ ಅದೇನಾಗಿರ್ತದೆ? ಬಿಸಿ ಇರುತ್ತೆ. ನೀವು ಬೆಲ್ಬ್ ಹತ್ರ ಕೈಯನ್ನ ತಗೊಂಡು ಹೋಗ್ತಾ ಇರಿ ಅಥವಾ ನ್ಯೂಸ್ ಪೇಪರ್ ತಗೊಂಡು ಹೋಗ್ತಾ ಇರಿ, ಅದೇನಾಗ್ತಾ ಹೋಗ್ತದೆ? ಸುಡ್ತಾ ಹೋಗುತ್ತೆ. ಎಲ್ಲಿಂದ ಆ ಪ್ರಕಾಶ ಬರ್ತಾ ಇದೆಯೋ ಅಲ್ಲಿ ಆ ಬಿಸಿ ಹೇಳುವಂಥದ್ದು ಏನಿರ್ತದೆ? ಹೆಚ್ಚಿಗೆ ಇರ್ತದೆ, ಬೆಳಕು ಕೂಡ ಜಾಸ್ತಿ ಇರ್ತದೆ. ಹೌದಾ? ಓಕೆ, ಹಾಗಿದೆ ಪ್ರಕಾಶ ಹೇಳುವಂಥದ್ದು ಆತ್ಮೇಲೆ ಶರೀರಕ್ಕೆ ಬೇಕು, ಆತ್ಮಕ್ಕೆ ಬೇಕು? ಆತ್ಮಕ್ಕೆ ಬೇಕು. ಸರಿ, ಯಾಕೆ ಬೇಕು? ಕತ್ತಲೆ ಇರುವಂತ ಕಾರಣದಿಂದ. ಹೌದಾ? ಸರಿ, ಈಗ ಶರೀರಕ್ಕೆ ಬೆಳಕು ಬೇಕು ಅಂತಂದ್ರೆ ಆತ್ಮಕ್ಕೂ ಬೆಳಕು ಬೇಕೋ ಬೇಡವೋ? ಸರಿ, ಆತ್ಮ ಇವಾಗ ಬೆಳಕಿನಲ್ಲಿ ಇದೆಯೋ ಕತ್ಲೆಯಲ್ಲಿ ಇದೆಯೋ? ಕತ್ಲೆಯಲ್ಲಿ ಇದೆ. ಆತ್ಮ ಬೆಳಕಲ್ಲಿ ಇರೋದು ಯಾವಾಗ?
ಬೆಳಕ್ ಜ್ಞಾನ ಇದ್ದಾಗ ಸತ್ಯುಗ ತ್ರೇತಾಯುಗದಲ್ಲಿ. ಪ್ರತಿಸತ್ತ ಅದಕ್ಕೆ ಬ್ರಹ್ಮನ ಹಗಲು ಅಂತ ಹೇಳ್ತಾರೆ. ಹೌದಾ? ಯಾಕಂದ್ರೆ ಅವಾಗ ಪರಮಾತ್ಮನ ಶಕ್ತಿ ಇರ್ತದೆ. ಹೇಗೆ ನಮ್ಮ ಒಂದು ದಿನದಲ್ಲಿ 12 ಗಂಟೆ ಸೂರ್ಯನ ಇರ್ತಾನೆ, 12 ಗಂಟೆ ರಾತ್ರಿ ಇರ್ತದೆ. ಸೂರ್ಯನಿದ್ದಾಗ ನಮಗೆ ಪ್ರಕಾಶದ ಅವಶ್ಯಕತೆ ಇರೋದಿಲ್ಲ. ಇರೋದಿಲ್ಲ. ಇನ್ನು ರೂಮ್ನಲ್ಲಿ ಸ್ಪೆಷಲ್ ಆಗ್ಬೇಕು ಅಂದ್ರೆ ನೀವು ಏನ್ ಮಾಡಬಹುದು? ಬಲ್ಬನ್ ಹಾಕೊಳ್ಬಹುದು. ಸರಿನಾ? ನಾರ್ಮಲಿ ಬೇಕಾಗಲ್ಲ. ಆದರೆ ರಾತ್ರಿ ಸಮಯದಲ್ಲಿ ಪ್ರಕಾಶ ಇಲ್ದೆ ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಪ್ರಕಾಶ ಇಲ್ದೆ ಕೆಲಸ ಮಾಡಿದ್ರೆ ಏನಾಗ್ತದೆ? ತಪ್ಪಾಗುತ್ತೆ, ಮಾಡಕ್ಕಾಗಲ್ಲ, ಒಲೆ ಮೇಲೆ ಅಡಿಗೆ ಇಟ್ಟಿರ್ತೀವಿ, ಅಕ್ಕಪಕ್ಕದಲ್ಲಿ ಸಕ್ಕರೆ ಡಬ್ಬ ಮತ್ತು ಉಪ್ಪಿನ ಡಬ್ಬ ಇಟ್ಟಿರ್ತೀವಿ, ಕೈ ಹಾಕ್ತಿವಿ, ಅದು ಸಕ್ಕರೆ ಬರ್ತದ ಉಪ್ಪು ಬರ್ತದ ಗೊತ್ತಿಲ್ಲ. ಅದು ಸಾಂಬಾರ್ನಲ್ಲಿ ಹಾಕ್ಬಿಟ್ರೆ ಏನಾಗ್ಬಿಡ್ತದ ಅವಾಗ? ಉಪ್ಪಿನ ಬದಲಿಗೆ ಸಕ್ಕರೆ ಹೋಗ್ಬೋದು, ಸಕ್ಕರೆ ಬದಲು ಅದೇ ಬೆಳಕು ಕರೆಕ್ಟ್ ಆಗಿದ್ರೆ ನೋಡಿ ಹಾಕ್ತಿವಿ ಕರೆಕ್ಟ್ ಆಗಿ. ಅದು ಸ್ಪಷ್ಟವಾಗಿ ಕಾಣತ್ತಲ್ಲ ಏನದ ಐಟಮ್ ಅಂತ, ಯಾವ ಐಟಮು, ಎಷ್ಟು ಹಾಕ್ಬೇಕು, ಎಲ್ಲಿದೆ, ಸ್ಪಷ್ಟವಾಗಿ ಗೊತ್ತಾಗತ್ತಲ್ವಾ? ಅಲ್ವಾ? ಹಾಗಿದ್ರೆ ಆದ್ಮೇಲೆ ಸಕಾಶ ಅಂತಂದ್ರೆ ಏನು? ಇವತ್ತು ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಆತ್ಮಗಳು ಪಂಚತತ್ವಗಳು ಸಹಿತ ಅಜ್ಞಾನ ಅಂಧಕಾರದಲ್ಲಿ ಇದ್ದಾರೆ. ಆ ಕಾರಣದಿಂದ ಕರ್ಮ ಸರಿಯಾಗಿ ಆಗ್ತಾ ಇಲ್ಲ. ಕತ್ತಲೆ ಇದ್ರೆ ಗೋಡೆನೂ ನಮ್ಗೆ ಸರಿಯಾಗಿ ಕಾಣೋದಿಲ್ಲ, ನಾವೇನ್ ಮಾಡ್ತೇವೆ? ಡಿಕ್ಕಿ ಹೊಡ್ಕೊಂಡ್ಬಿಡ್ತೀವಿ. ಹೌದೋ ಅಲ್ವೋ? ಕಾಲತ್ತಿರುವಂತ ವಸ್ತುಗಳು ಕಾಣೋದಿಲ್ಲ. ಹಾಗೆ ಪದೇ ಪದೇ ಏನಾಗ್ತಾ ಇದೆ? ಅವನು ಸ್ಪಷ್ಟವಾದ ಬೆಳಕು ಇಲ್ಲದೆ ಇರುವಂತ ಕಾರಣದಿಂದ ಮನುಷ್ಯಾತ್ಮರಿಂದ ಮೋಸ ಹೋಗ್ತಾ ಇದ್ದೀವಿ. ವಿಘ್ನಗಳು, ಪರಿಸ್ಥಿತಿಗಳು, ಸಮಸ್ಯೆಗಳು, ಕಷ್ಟಗಳು ಬರ್ತಾ ಇದೆ ಅಲ್ವಾ? ಅದನ್ನ ಹೋಗಲಾಡಿಸ್ಲಿಕ್ಕೆ ಏನ್ ಬೇಕು? ಬೆಳಕು. ಯಾರು ಕೊಡ್ಬೇಕು? ಹಾ, ನೀವ್ಯಾರು? ಹಾ, ಪರಮಾತ್ಮ ಕೊಡ್ಬೇಕು. ಕರೆಂಟಿಗೆ ಬೆಳಕು ಕೊಡುವಂತ ಗುಣ ಇದೆ. ಹೌದಾ? ಹಂಗಂದ್ರೆ ಬರೀ ಕರೆಂಟ್ ಬೆಳಕು ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಏನ್ ಬೇಕು ಅದಕ್ಕೆ? ಬಲ್ಬ ಬೇಕು. ಹಾಗಿದ್ರೆ ಸಕಾಶದಲ್ಲಿ ನೀವ್ಯಾರು? ನಾನು ಬಲ್ಬ್. ನೀವ್ ಯಾರ ಜೊತೆ ಜೋಡಣೆ ಆಗ್ಬೇಕು? ಪರಮಾತ್ಮ. ಹಾ, ನೀವು ಪರಮಾತ್ಮನ ಜೊತೆ ಜೋಡಣೆ ಆಗಿದ್ದೀರಿ. ಆವಾಗ ನಿಮ್ಮಿಂದ ಭಗವಂತನ ಸಪ್ತ ಗುಣಗಳು ಹೊರಗಡೆ ಹೋಗ್ತಾ ಇದ್ದಾವೆ. ಏನಾಗ್ತಾ ಇದೆ? ಹೊರಗಡೆಗೆ ಹೋಗ್ತಾ ಇದ್ದಾವೆ. ಆ ಅನುಭವ ನಿಮ್ಗೆ ಆಗ್ತಾ ಇದ್ದರೆ ಆ ಅನುಭವ ಕೇಳಲಾಗತ್ತೆ ಸಕಾಶ. ಅರ್ಥ ಆಯ್ತು? ನಿಮ್ಮ ಮನಸ್ಸು ಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕು. ಬಲ್ಬ್ ಹಾಕ್ತಿವಲ್ವಾ, ಬಲ್ಬ್ ಕೆಲವೊಂದ್ಸಲ ಏನಾಗ್ತದೆ? ಪಕ್ 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 ಆಗ್ತಾ ಇರ್ತದೆ. ಯಾಕೆ? ಕರೆಂಟ್ ಸರಿ ಇದೆ, ಲೂಸ್ ಕನೆಕ್ಷನ್ ಲೂಸ್ ಆಗಿದೆ ಅಲ್ವಾ? ಅವಾಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಲೌಕಿಕ ಅಲೌಕಿಕ ಕುಟುಂಬ ಪರಿವಾರ ಅಲ್ಲಿ ಇಲ್ಲಿ ಇದ್ರೆ ಏನಾಗ್ತದೆ? ಸಕಾಶ ನಿರಂತರವಾಗಿ ಇರೋದಿಲ್ಲ ಅಲ್ವಾ? ಹಾಗಿದ್ರೆ ಸಕಾಶ ಅಂತಂದ್ರೆ ಭಗವಂತನ ಶಕ್ತಿ ಆತ್ಮದ ಮೂಲಕ, ಮನ ಬುದ್ಧಿ ಸಂಸ್ಕಾರದ ಮೂಲಕ, ಶರೀರದ ಮೂಲಕ ಪ್ರವಾಹ ಆಗುವುದರ ಅನುಭವ ನಿಮಗೆ ಆಗಬೇಕು. ಶರೀರದ ಮೂಲಕ, ವಾಯುಮಂಡಲದ ಮೂಲಕ, ಬೇರೆ ಆತ್ಮಗಳಿಗೆ. ಓಕೆ, ಈಗ ರೂಮ್ನಲ್ಲಿರುವಂತ ಒಂದು ಬಲ್ಬು ಕೇವಲ ತನಗೋಸ್ಕರ ಮಾತ್ರ ಬೆಳಕನ್ನ ಕೊಡುತ್ತೋ, ಬೇರೆಯವ್ರಿಗೂ ಕೊಡುತ್ತೋ? ಎಲ್ಲರಿಗೂ ಕೊಡುತ್ತೆ. ತಾನು ಮಾತ್ರ ಬಿಸಿ ಆಗತ್ತೋ, ಬೇರೆಯವ್ರಿಗೂ ಬಿಸಿ ಮಾಡತ್ತೋ? ಎಲ್ಲರಿಗೂ ಬಿಸಿ. ಅದ್ರ ಪಕ್ಕದಲ್ಲಿ ಕೈ ಇಟ್ಕೊಂಡ್ರೆ ಬಿಸಿ ಆಗ್ತದ? ಆಗಲ್ವೋ? ಹತ್ರದಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಇಟ್ರೆ ಅದು ಸುಡತ್ತೋ ಸುಡಲ್ವೋ? ನ್ಯೂಸ್ ಪೇಪರ್ ಇಟ್ರೆ ಸುಡತ್ತೆ. ಅದ್ರ ಪಕ್ಕದಲ್ಲಿ 5 ರೂಪಾಯಿ ನೋಟ್ ಇಡಿ, ಸುಡತ್ತೋ ಸುಡಲ್ವೋ? ಸುಡತ್ತಾ? 500 ರೂಪಾಯಿ ನೋಟ್ ಅಲ್ವಾ? ಅದೇನಿದ್ರು ಸುಡತ್ತೆ ತಾನೆ? ಸುಡತ್ತೆ. ಹಾಗೆ ಆದ್ಮೇಲೆ ಮೊದಲನೇದಾಗಿ ಆ ಸಕಾಶದ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಆದ್ಮೇಲೆ ನಾವು ಭಗವಂತನ ಜೊತೆಗೆ ಜೋಡಣೆ ಆಗ್ತೀವಿ. ಭಗವಂತನ ಜೋಡಣೆ ಆಗ್ಬಿಟ್ಟು ಜ್ಞಾನವನ್ನ ಹೇಳ್ತೀವಿ. ಏನ್ ಹೇಳ್ತೀವಿ? ನೀವು ಜ್ಞಾನವನ್ನ ಹೇಳಬೇಕಾದ್ರೆ ನಿಮ್ಮಲ್ಲಿ ಶಕ್ತಿ ಪ್ರವಾಹ ಆಗ್ಬೇಕು ಅಂತ ಕಂಡೀಷನ್ ಇಲ್ಲ. ನೀವು ಜ್ಞಾನ ಕೇಳಿರ್ತೀವಿ, ಪುಸ್ತಕದಲ್ಲಿ ಬರೆದಿರ್ತೀವಿ,
ಓಕೆನಾ? ಅದನ್ನ ನಾವು ಹೇಳ್ಬಿಡ್ತೀವಿ. ಆವಾಗ ಬಾಬನ ಜೊತೆಗೆ ಜೋಡಣೆ ಆದ್ರೆ ಮಾತ್ರ ಏನಾಗ್ತದೆ, ಸಪ್ತ ಗುಣಗಳ ಸಹಿತ ಜ್ಞಾನ ಏನಾಗ್ತದೆ, ಬೇರೆಯವ್ರಿಗೆ ತಪ್ಪತ್ತೆ. ಹೌದಾ? ಓಕೆ, ನಿಮ್ಮ ಮನೆಗೆ ಯಾರೋ ಬಾಬನ ಮಕ್ಕಳು ಬರ್ತಾರೆ, ಅವ್ರಿಗೆ ಓಂ ಶಾಂತಿದು ಗಿಫ್ಟ್ ಕೊಡ್ತೀರಿ, ಸ್ಟಿಕರ್ ಕೊಡ್ತೀರಿ, ಪೆನ್ ಕೊಡ್ತೀರಾ, ಕೀ ಚೈನ್ ಕೊಡ್ತೀರಾ, ಟವೆಲ್ ಕೊಡ್ತೀರಾ. ಇದು ಈಶ್ವರಿ ಸೇವೆ, ಹೌದು ಅಲ್ವೋ? ಹೌದು. ಮಧುಬನಿಂದ ತಂದಿರೋ ಟೋಲಿ ಕೊಡ್ತೀರಾ, ಇದು ಈಶ್ವರಿ ಸೇವೆ, ಹೌದು ಅಲ್ವೋ? ಹೌದು. ಬಾಬನ ಮನೆಗೆ ಹೋಗ್ಬಿಟ್ಟು ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಣ್ಣಾರದ ಸೇವೆ ಎಲ್ಲ ಮಾಡ್ತಿರ್ತಾರೆ, ಈಶ್ವರಿ ಸೇವೆ, ಹೌದು ಅಲ್ವೋ? ಆದ್ರೆ ಅದೆಲ್ಲ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಶಕ್ತಿ ಪ್ರವಾಹ ಆಗಿದ್ದ ಅನುಭವ ಆಗತ್ತಾ? ಆಗಬಹುದಾ? ಆಗಬಹುದು. ಆಗಬಹುದು. ಆದ್ರೆ ಸದಾ ಇರುತ್ತಾ? ಇಲ್ಲ. ಸದಾ ಇದ್ದರೆ, ಅನುಭವ ಆಗ್ತಾ ಇದ್ದರೆ, ಆವಾಗ ನಿಮ್ಮ ಮೂಲಕ ಆ ಸಕಾಶ ಏನಾಗ್ತಿದೆ, ಪ್ರವಾಹ ಆಗ್ತಾ ಇದೆ. ಆದ್ಮೇಲೆ ನಿಮ್ಮ ಮನೆಯಲ್ಲಿ ಬಲ್ಬು ರಾತ್ರಿ ಸಮಯದಲ್ಲಿ ಮಾತ್ರ ಇರುತ್ತೋ, ಸದಾ ಇರುತ್ತೋ? ಸದಾ ಇರುತ್ತೆ. ಸರಿ. ಸದಾ ಬೆಳಕು ಕೊಡ್ತಾ ಇರತ್ತಾ? ಇಲ್ಲ, ಆಫ್ ಮಾಡಿರ್ತೀವಲ್ಲ ಡೇ ಟೈಮ್. ನೀವು ಆಫ್ ಮಾಡಿದಾಗ ಬೆಳಕು ಕೊಡೋದಿಲ್ಲ. ಬೆಳಕು ಕೊಡೋದು ಯಾವಾಗದು? ಆನ್ ಮಾಡಿದಾಗ. ಆನ್ ಮಾಡಿಡ್ಬೇಕು ತಾನೆ. ಈಗ ನೀವು ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ ಇಟ್ಟಿದ್ದೀರಾ? ಸ್ಮೃತಿ ಸ್ವಿಚ್ ಅನ್ನು ಆನ್ ಮಾಡಿ ಇಟ್ಟರೆ ಮಾತ್ರ ಏನಾಗ್ತದಲ್ಲಿ, ಏನಾಗುತ್ತೆ, ಆ ಪ್ರಕಾಶ ಎಳೆದು ಟ್ರಾನ್ಸ್ಫರ್ ಆಗತ್ತೆ. ಹೌದಲ್ವೋ? ಸ್ವಿಚ್ ಆಫ್ ಮಾಡಿಬಿಟ್ರೆ ಪ್ರಕಾಶ ಕಡಿಮೆ ಆಗತ್ತೆ, ಬಿಸಿನೂ ಕೂಡ ಕಡಿಮೆ ಆಗತ್ತೆ. ಅದಕ್ಕೆ ನೀವು ಎಷ್ಟು ನಿರಂತರವಾಗಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಗೆ ಜೋಡಣೆ ಮಾಡಿಟ್ಟಿದ್ದೀರೋ ಅಷ್ಟು ನಿಮ್ಗೆ ಏನಾಗ್ಬಿಡ್ತದೆ, ಅನುಭವ ಜಾಸ್ತಿ ಆಗತ್ತೆ ಅಲ್ವಾ? ಹಳೆ ಕಾಲದಲ್ಲಿ ತಮ್ಗೆಲ್ಲರೂ ಗೊತ್ತಿರ್ಬೇಕು. ಆದ್ಮೇಲೆ ಬಲ್ಬಿನ ಮೇಲ್ಗಡೆ ಒಂದು ಕವರ್ ಬರ್ತಾ ಇತ್ತು, ಪೇಪರ್ ಇಂದ, ಗೊತ್ತಾ ನಿಮ್ಗೆ? ರಟ್ಟಿಂದು. ಮಾರ್ಕೆಟ್ ಅಲ್ಲಿ ಬಲ್ಬ್ ತರಬೇಕಾದ್ರೆ ಏನ್ ಮಾಡ್ತಿದ್ರು, ಅದ್ರ ಮೇಲ್ಗಡೆ ಏನ್ ಇರ್ತಿತ್ತು, ಒಂದು ರಟ್ಟಿನ ಕವರ್ ಇರ್ತಿತ್ತೋ ಇಲ್ವೋ? ಸರಿ. ಆ ಕವರ್ ಸಹಿತ ನೀವು ಹೋಲ್ಡರಿಗೆ ಹಾಕಿದ್ರಿ, ಸ್ವಿಚ್ ಆನ್ ಮಾಡಿದ್ರಿ, ಬಲ್ಬ್ ಆನ್ ಆಗಿದ್ಯೋ ಆಗಿಲ್ವೋ? ಆನ್ ಆಗಿದೆ ಅಣ್ಣ, ಬೆಳಕು ಕಡಿಮೆ ಬರುತ್ತೆ. ಅದು ಕವರ್ ಆಗಿರುತ್ತೆ, ಬರಲ್ಲ ಜಾಸ್ತಿ. ಬೆಳಕು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಕವರ್ ತೆಗಿಬೇಕು. ಸರಿ. ನಾನು ಬಲ್ಬ್ ಆನ್ ಮಾಡಿದ್ದೇನೆ, ಹೊರಗಡೆಗೆ ಬ್ಲ್ಯಾಕ್ ಪೇಂಟ್ ಹೊಡೆದಿದ್ದೇನೆ, ಬಲ್ಬ್ ಬಿಸಿ ಆಗತ್ತೋ ಆಗಲ್ವೋ? ಖುಷಿ ಆಗುತ್ತೆ. ರೂಮಿಗೆ ಬೆಳಕು ಬರುತ್ತೋ ಬರಲ್ವೋ? ಬರಲ್ಲ. ಬೆಳಕ್ ಬರಲ್ಲ. ಯಾಕೆ ಬರೋದಿಲ್ಲ? ಕರೆಂಟ್ ಇದೆಯಲ್ಲ. ಆ ಬ್ಲಾಕ್ ಆವರ್ಸ್ಕೊಂಡಿದೆ. ಕಪ್ಪು ಪೇಂಟ್ ಅಡ್ಡ ಬರುತ್ತೆ ತಾನೆ. ಹಾಗೆ ಆದ್ಮೇಲೆ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನ ಜೊತೆ ಜೋಡಣೆ ಆದಾಗ ಸಕಾಶ ಫ್ಲೋ ಆಗತ್ತೆ. ನಾನು ಸ್ತ್ರೀ, ನಾನು ಪುರುಷ, ದೇಹ, ದೇಹಭಾನ, ದೇಹ ಅಭಿಮಾನ, ಹೆಸರು, ಕೀರ್ತಿ, ಸನ್ಮಾನದ ನಿರೀಕ್ಷೆಯನ್ನ ಇಟ್ಟುಕೊಂಡು ನೀವು ಭಗವಂತನ ಜೊತೆಗೆ ಜೋಡಣೆಯಾದರೆ ಸಕಾಶ ಹೇಳೋದು ಏನಾಗೋದಿಲ್ಲ, ಪಾಸ್ ಆಗೋದಿಲ್ಲ ಆತ್ಮೀಯರೇ. ಹಾಗಿದ್ರೆ ಸಕಾಶ ಹೇಳುವಂಥದ್ದು ಆಕಾರನೋ ನಿರಾಕಾರನೋ? ನಿರಾಕಾರ. ಕಾರಣ ಪರಮಾತ್ಮ ನಿರಾಕಾರ, ಪರಮಾತ್ಮನ ಶಕ್ತಿನೂ ನಿರಾಕಾರ, ಅನುಭವಿಸುವಂತ ಆತ್ಮನೂ ನಿರಾಕಾರ, ಶಕ್ತಿ ಪ್ರವಾಹ ಮಾಡುವಂತ ಮನಬುದ್ಧಿ ಸಂಸ್ಕಾರನೂ ನಿರಾಕಾರ. ಸರಿ, ನಿರಾಕಾರ ಇರಬಹುದು, ಅನುಭವ ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ಈಗ ನಾವು ಭಗವಂತನ ಸೇವೆಯನ್ನು ಯಾವ್ಯಾವ ರೂಪದಲ್ಲಿ ಮಾಡಬಹುದು? ಜನ ರೂಪದಲ್ಲಿ ಮಾಡಬಹುದು, ಧನದ ರೂಪದಲ್ಲಿ ಮಾಡಬಹುದು, ತನುವಿನ ರೂಪದಲ್ಲಿ ಮಾಡಬಹುದು, ವಾಚಾ ರೂಪದಲ್ಲಿ ಮಾಡಬಹುದು, ಸ್ಥೂಲ ರೂಪದಲ್ಲಿ ಮಾಡಬಹುದು, ಜ್ಞಾನದ ಮೂಲಕ ಮಾಡಬಹುದು ಅಲ್ವಾ? ಬಾಬನ ಮಕ್ಕಳಿಗೆ ಯಜ್ಞಕ್ಕೆಲ್ಲ ಒಂದು ಹಣವನ್ನು ವಸ್ತು ಕೊಡೋದ್ರ ಮೂಲಕ ಮಾಡಬಹುದು, ಹೌದು ಅಲ್ವೋ? ಅದೇ ರೀತಿ ಸಕಾಶದ ಮೂಲಕನೂ ಕೂಡ ಆತ್ಮಗಳಿಗೆ ಮತ್ತು ಪಂಚತತ್ವಗಳಿಗೂ ಕೂಡ ಈಶ್ವರಿ ಸೇವೆಯನ್ನೇನ್ ಮಾಡಬಹುದು, ಮಾಡಕ್ಕೆ ಸಾಧ್ಯ. ಆತ್ಮೀಯರೇ, ನಿಮ್ ಯಾರು ಪರಿಚಯದವರು, ಸಂಬಂಧಿಕರು, ಲೌಕಿಕದವರಿರ್ಲಿ ಅಲೌಕಿಕದವರಿರ್ಲಿ ಯಾರೇ ಇರ್ಲಿ, ಅವರಿಗೆ ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು. ಹಣದ ರೂಪದಲ್ಲಿ ಇರಬಹುದು, ಅವ್ರಿಗೆ ಕೆಲಸ ಕೊಡುವಂತ ರೂಪದಲ್ಲಿ ಇರಬಹುದು, ವಸ್ತುವಿನ ರೂಪದಲ್ಲಿ ಇರಬಹುದು. ಓಕೆ,
ಆ ರೀತಿ ನಾವು ಸಹಾಯ ಮಾಡೋದು ಉತ್ತಮನೋ, ಸಕಾಶ ಕೊಟ್ಬಿಟ್ಟು ಸಹಾಯ ಮಾಡೋದು ಉತ್ತಮನೋ? ಸಕಾಶ ಕೊಟ್ಬಿಟ್ಟು ಮಾಡೋದು ಮುಖ್ಯ. ಯಾಕೆ ಸ್ಥೂಲ ಹಣ ಕೊಡೋದು ಬೇಡವಾ? ಅಂದ್ರೆ ಕ್ಷಣಿಕ. ಯಾವ್ದು ದುಡ್ಡು ಕ್ಷಣಿಕ. ಆ ದುಡ್ಡು ಕ್ಷಣಿಕ, ಸ್ವಲ್ಪ ಹೊತ್ತಿಗಷ್ಟೇ ಅದು. ಸ- ಸಕಾಶ ಸಕಾಶ ಆದ್ರೆ ಪರ್ಮನೆಂಟ್ ಆಗಿ. ಸೂಕ್ಷ್ಮ ಈಗ ರೂಪ ನೀವು ಹಣ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ, ಅವ್ನು ಹೆಂಗೆ ಯೂಸ್ ಮಾಡ್ತಾನೆ ನಮ್ಗೆ ಹೆಂಗ್ ಗೊತ್ತು? ಗೊತ್ತಿಲ್ಲ. ಹೌದು. ಅವ್ನು ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡಿದ್ರೆ ಅವಾಗ ಏನಾಗ್ತದೆ? ಹೊರೆ ಫಲ ನಮ್ಗೆ. ಬರುತ್ತೆ. ಕರ್ಮ ಲೆಕ್ಕಾಚಾರ ನಮ್ಗೆ ಬರುತ್ತಲ್ವಾ? ಹೌದು. ಕೆಲವೊಂದ್ ಈಗ ಸಾರಿ ನೀವು ಇಲ್ಲಿ ಸಾಮಗ್ರಿ ಕೊಡ್ತೀವಿ ಅಣ್ಣವ್ರೆ. ಓಕೆ, ಕೆಲವೊಂದ್ ಸಾರಿ ಸಾಮಗ್ರಿ ಕೊಡ್ತೀವಿ. ಸರಿ. ಈಗ ಸಾಮಗ್ರಿ ಕೊಡೋದು ಉತ್ತಮನೋ, ಸಕಾಶ ಕೊಡೋದು ಉತ್ತಮನೋ? ಸಕಾಶ ಕೊಡೋದು. ಆಕಾಶ. ಆ ಸಕಾಶ ಕೊಟ್ಟಾಗ ಡೈರೆಕ್ಟ್ ಆಗಿ ಅವನಿಗೆ ಭಗವಂತನ ಶಕ್ತಿ ಅನುಭವ ಆಗತ್ತಲ್ವಾ? ಅದಕ್ಕೆ ನೋಡಿ, ಎಲ್ಲಾದ್ರೂ ಪ್ರೋಗ್ರಾಮ್ ಇದ್ದಾಗ, ಏನಾದ್ರು ಇದ್ದಾಗ, ಯಾರಾದ್ರೂ ಶರೀರ ಬಿಟ್ಟಾಗ ಅಥವಾ ಯಾರಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ ಸಕಾಶ ಕೊಡಿ, ಸಕಾಶ ಕೊಡಿ, ಸಕಾಶ ಕೊಡಿ ಅಂತ ಹೇಳ್ತಾರೆ. ಏನದು ಸಕಾಶ? ಭಗವಂತನ ಶಕ್ತಿ. ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಇಟ್ಟಾಗ ಸ್ವಲ್ಪ ಆದ್ಮೇಲೆ 2 ಕಿವಿ ಓಪನ್ ಮಾಡ್ಬಿಟ್ಟು ಕೇಳಿ, ನಿಮ್ಮ ಮನಸ್ಸನ್ನ ಶುದ್ಧ ಮನೋಭಾವದಿಂದ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಇಟ್ಟಾಗ, ಪರಮಾತ್ಮ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಿದಾಗ ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಏನಾಗ್ತದೆ? ಪಾಸ್ ಏನಾಗ್ಬೇಕು? ಫ್ಲೋ ಆಗ್ಬೇಕು. ಫ್ಲೋ ಆಗ್ಬಿಟ್ಟು ವಿಶ್ವದ ಯಾವುದೋ ಮೂಲೆಯಲ್ಲಿರುವಂತ ಆತ್ಮನಿಗೆ ಏನಾಗ್ಬಿಡ್ತದೆ? ಆ ಶಕ್ತಿ ಹೋಗ್ಬಿಟ್ಟು ತಲುಪತ್ತೆ. ಅದಂಗೆ ಅಂತ ನೀವು ಕೇಳ್ತೀರಿ. ಈಗ ನೀವು ಬೆಂಗಳೂರಿನಲ್ಲಿ ಇರ್ತೀರಾ, ನಿಮ್ ಬ್ಯಾಂಕಲ್ಲಿ ಹಣ ಇರ್ತದೆ, ನಿಮ್ಮ ಮಕ್ಕಳು ಪರಿಚಯದವರು ಯಾರು US ಅಲ್ಲಿ ಇರ್ತಾರೆ, ಅಮೆರಿಕಾದಲ್ಲಿ ಇರ್ತಾರೆ. ಅವರಿಗೆ ಗೂಗಲ್ ಪೇನಲ್ಲಿ ಹಣ ಕಳಿಸ್ಲಿಕ್ಕೆ ಎಷ್ಟೊತ್ತು ಬೇಕು? ಸೆಕೆಂಡ್. 1 ಸೆಕೆಂಡ್ ಸಾಕು ತಾನೆ? ಹೌದು. ಮೊಬೈಲ್ ಹೇಳುವಂತ ಸಾಧನದ ಮೂಲಕ ಕಳಿಸ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಹಾಗೆ ಆತ್ಮೇರೆ ಪ್ರಪಂಚದ ಯಾವುದೇ ಜಡ ಮತ್ತು ಚೈತನ್ಯ ಶಕ್ತಿಗಳಿಗೆ ಏನ್ ಮಾಡಬಹುದು? ನೀವು ಸಕಾಶದ ಮೂಲಕ ಈಶ್ವರಿ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಪರಮಾತ್ಮನನ್ನ ಒಂದು ಬಿಟ್ಟು ಬೇರೆ ಎಲ್ಲೂ ಜೋಡಣೆ ಆಗಬಾರದು. ಆಗಿರಬಾರದು. ಸಂಪೂರ್ಣವಾಗಿ ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು, ಸೇವಾ ಮನೋಭಾವದಲ್ಲಿ ಇರಬೇಕು. ನಿರ್ಮಾಣ ಮತ್ತು ನಿರ್ಮಾಣರು ನಿಮಿತ್ತರು ಆಗಿರಬೇಕಾಗ್ತದೆ. ಆವಾಗ ಆ ಸಕಾಶ ಫ್ಲೋ ಆಗಿದ್ದು ನಿಮ್ಗೆ ಗೊತ್ತಾಗತ್ತೆ ನೋಡಿ. ಯಾವಾಗ ಸಕಾಶ ಫ್ಲೋ ಆಗತ್ತೋ ಮನಸ್ಸು ಬುದ್ಧಿ ಶರೀರ ಹಗೂರ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗ ನಮ್ಗೇನ್ ಅನ್ಸತ್ತೆ? ಹೌದಪ್ಪ, ಚೆನ್ನಾಗ ಅನುಭವ ಆಯ್ತು ಅಲ್ವಾ? ರೂಮ್ ನಲ್ಲಿ ಬೆಳಕು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣುತ್ತಲ್ವ? ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಅಂದ್ರೆ ಸಕಾಶದ ಮೂಲಕ ಸೇವೆ ಆಗ್ತಾ ಇದೆ ಅಂತಂದ್ರೆ ಅದರ ಅನುಭವ ಮೊದಲು ಯಾರಿಗಾಗ್ಬೇಕು ಆತ್ಮೀಯರೇ? ನಾನು ಆತ್ಮನಿಗೆ ನನಗಾಗ್ಬೇಕು. ಅಂದ್ರೆ ಈ ಸೇವೆಯನ್ನ ಮಾಡೋದು ಅಷ್ಟು ಸಹಜ ಅಲ್ಲ. ಹೌದು. ಜ್ಞಾನ ಕೇಳೋದು ಈಸಿ, ಜ್ಞಾನ ಹೇಳೋದು ಈಸಿ. ಹೌದು. ತೋಳಿನೂ ಕೂಡ ಕೊಡಬಹುದು, ಉಡುಗೊರೆನೂ ಕೂಡ ಕೊಡಬಹುದು, ಸಂಕಲ್ಪನೂ ಕೂಡ ಮಾಡಬಹುದು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಶುಭ ಭಾವನೆ ಶುಭ ಕಾಮನೆನೂ ಕೂಡ ಇಟ್ಕೊಳ್ಬಹುದು. ಅದು ತುಂಬಾ ಕಷ್ಟ ಯಾವುದು? ಸೂಕ್ಷ್ಮ ಆ ರೂಪದಲ್ಲಿ. ಸಕಾಶ. ಸಕಾಶ ಕೊಡೋದು. ಓಕೆ, ಸಕಾಶ ಯಾವಾಗ ಹೋಗುತ್ತೆ? ಆತ್ಮದ ಸ್ಥಿತಿಯಲ್ಲಿದ್ದು ಪರಮಾತ್ಮನ ಸಪ್ತಗುಣಗಳು ನಮ್ಮ ಆತ್ಮದ ಮನಸ್ಸು ಬುದ್ಧಿಯ ಮುಖಾಂತರ ಹರಿಯುತ್ತೆ. ಹರಿಯುತ್ತೆ. ಸರಿ, ಯಾವಾಗ? ಮನಸ್ಸು ಸ್ವಚ್ಛವಾಗಿರ್ಬೇಕು. ಸರಿ. ಅಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಯಲ್ಲಿ ಮಾತ್ರ ಇರ್ಬೇಕು. ಹೌದಾ? ಇನ್ನೊಂದು, ಇಲ್ಲಿ ಒಲೆ ಇದೆ. ಏನಿದೆ? ಒಲೆ. ಒಲೆ ಮೇಲೆ ಏನಿರ್ತದೆ? ಪಾತ್ರೆ. ಪಾತ್ರೆ. ಓಕೆ, ಬೆಂಕಿ ಇರ್ತದೆ. ಓಕೆ, ನನ್ನ ಪಾತ್ರೆ ಇಲ್ಲಿ ಇರ್ತದೆ ಮೇಲೆ. ಪಾತ್ರೆ ಬಿಸಿ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಪಾತ್ರೆ ಬಿಸಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ಒಲೆ ಮೇಲೆ ಇಡಬೇಕು. ಒಲೆ ಮೇಲೆ ಇಡ್ಬೇಕು ತಾನೆ. ಈಗ ನಾನು ಬಾಬನಿಂದ ಕಿರಣ ತಗೊಳ್ತಾ ಇದ್ದೇನೆ. ಆಗ ನಾನು ಬಾಬನ ಪಕ್ಕದಲ್ಲಿ ಇದ್ದೇನೋ ಬಾಬನಿಂದ ದೂರ ಇದ್ದೇನೋ? ದೂರ ಇದೆ. ಅವಾಗ ಸಕಾಶ ಕೊಡ್ಬೇಕು ಅಂದ್ರೆ ನಾನು ಪಕ್ಕದಲ್ಲಿ ಇರ್ಬೇಕು, ದೂರದಲ್ಲಿ ಇರ್ಬೇಕು? ಪಕ್ಕದಲ್ಲಿ. ಅರ್ಥ ಆಯ್ತಾ? ಅವಾಗ ನಾನು ಪಕ್ಕದಲ್ಲಿ ಇದ್ದು ಬಿಟ್ಟು ಏನ್ ಮಾಡ್ಬೇಕು ನೋಡಿ, ಕರೆಂಟಿಗೆ ಮತ್ತು ಬಲ್ಬಿಗೆ ಒಂದು ಕೂದಲೆಲ್ಲ ಇಷ್ಟು ಕೂಡ ಅಂತರ ಇದ್ರೆ ಕರೆಂಟ್ ಏನಾಗೋದಿಲ್ಲ, ಪಾಸ್ ಆಗುತ್ತೆ. ಪಾಸ್ ಆಗೋದಿಲ್ಲ. ಈಗ ನಾನು ಸಕಾಶವನ್ನ ತೆಗೆದುಕೊಳ್ಳುವಂತವನಾಗ್ಬೇಕು, ಸಕಾಶವನ್ನು ಕೊಡುವಂತವನಾಗ್ಬೇಕು ಕೊಡೋಂತವ್ರು. ಅಲ್ವಾ? ಮೊದಲು ತೆಗೆದುಕೊಂಡು ಅನುಭವವನ್ನ ಮಾಡಿ ಆಮೇಲೆ ಮುಂದೆ ಕೊಡುವ. ಕೊಡೋರು.
ಸರಿ, ನಾನು ಸಕಾಶ ತೆಗೆದುಕೊಳ್ತಿದ್ದೇನೆ ಅಂತ ಹೆಂಗ್ ಗೊತ್ತಾಗ್ತದೆ, ಕೊಡ್ತಾ ಇದ್ದೇನೆ ಅಂತ ಹೆಂಗ್ ಗೊತ್ತಾಗ್ತದೆ? ಶಾಂತಿ ಅನುಭವ ಆಗುತ್ತೆ. ಅನುಭವ ಆಗ್ಬೇಕು. ಎರಡೂ ಕೇಸಲ್ಲಿ ಅನುಭವ ಆಗ್ತದೆ. ಆದ್ರೆ ಈಗ ನೋಡಿ, ಬೆಳಕು ತಗೊಳ್ತಾ ಇದ್ರು ವೈಟ್ ಇರ್ತದೆ, ಕೊಟ್ಟರು ವೈಟ್ ಇರ್ತದೆ ತಾನೆ. ಅದು ನಾನು ತಗೊಳ್ತಾ ಇದ್ದೇನೆ ಕೊಡ್ತಿದ್ದೇನೆ ಹೆಂಗ್ ಗೊತ್ತಾಗ್ತದೆ? ಆ ಬೆಳಕಿನ ಅನುಭವ ಆಗುತ್ತೆ. ಬಿಸಿ. ಆಗತ್ತೆ. ಈಗ ನಿಮ್ಮ ಎದುರುಗಡೆ ಯಾರೋ ನಿಮಿತ್ತದವ್ರು ಕುತ್ಕೊಂಡಿದ್ದಾರೆ, ಯೋಗ ಮಾಡಿಸ್ತಾ ಇದ್ದಾರೆ, ಅವ್ರ ಹತ್ರ ದೃಷ್ಟಿ ತಗೊಳ್ತಾ ಇದ್ದೀರಿ, ಆತ್ಮ ನೋಡ್ತಾ ಇದ್ದೀರಿ, ಅವ್ರು ನೀವು ಸಕಾಶ ತಗೊಳ್ತಾ ಇದ್ದೀರೋ ಕೊಡ್ತಾ ಇದ್ದೀರೋ? ತಗೊಳ್ತಾ ಇದ್ದೀನಿ. ತಗೊಳ್ತಾ ಇದ್ದೀವಿ. ಓಕೆ, ಪರಂಧಾಮಕ್ಕೆ ಹೋಗಿದ್ದೀರಿ, ಬಾಬಾ ಇದ್ದಾರೆ, ಅವರಿಂದ ಕಿರಣ ಬರ್ತಾ ಇದೆ, ಸಕಾಶ ತಗೊಳ್ತಾ ಇದ್ದೀರೋ ಕೊಡ್ತಾ ಇದ್ದೀರೋ? ತಗೊಳ್ತಾ ಇದ್ದೀನಿ. ತಗೊಳ್ತಿದೀವಿ. ತಗೊಳ್ತಾ ಇದ್ದೀವಿ. ಅದೇ ಪರಮಧಾಮದಲ್ಲಿ ಇದ್ದೀರಾ, ಬಾಬಾ ನಿಮ್ ಹಿಂದಿದ್ದಾರೆ, ನೀವು 3 ಲೋಕ ನೋಡ್ತಾ ಇದ್ದೀರಿ, ಅವಾಗ ಸಕಾಶ ತಗೊಳ್ತಾ ಇದ್ದೀರೋ ಕೊಡ್ತಾ ಇದ್ದೀರೋ? ಕೊಡ್ತಾ ಇದ್ದೀನಿ. ಯಾವ್ದು ಉತ್ತಮ? ಕೊಡಬೇಕು. ಕೊಡಬೇಕೋ ತೆಗೆದುಕೊಳ್ಬೇಕು? ಮೊದಲು ತೆಗೆದುಕೊಂಡ ಅನುಭವ ಮಾಡಿ ಆಮೇಲೆ ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಓಕೆ. ಯಾವಾಗ ನಿಮ್ಮಿಂದ ಆ ಸಕಾಶ ಹೇಳೋದು ಹೊರಗಡೆ ಹೋಗುತ್ತೋ ಅದನ್ನೇ ಬಾಬಾ ಹೇಳಿರುವಂತದ್ದು ಏನು ಅಂತಂದ್ರೆ, ಪ್ರಕೃತಿನೂ ಕೂಡ ಪಾವನವಾಗತ್ತೆ, ಸತೋ ಪ್ರಧಾನವಾಗತ್ತೆ. ಬಾಬನಿಗೆ ಎಷ್ಟು ಥ್ಯಾಂಕ್ ಯು ಅಂತಂದ್ರೆ, ನಿನ್ನೆ ಮೂಟಿಗೆ ಸರಿಯಾಗಿ ಇವತ್ತು ಸಕಾಶ ಹೇಳುವಂತ ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ ಬಾಬಾ, ಅಲ್ವಾ? ಹೌದಣ್ಣ. ಆತ್ಮವನ್ನ ಪರಿವರ್ತನೆ ಮಾಡೋದ್ರ ಜೊತೆಗೆ ಮನಬುದ್ಧಿ ಜೊತೆಗೆ ಶರೀರದ ಜೊತೆಗೆ ಪ್ರಕೃತಿಯನ್ನೂ ಕೂಡ ಏನ್ ಮಾಡ್ಬೇಕು? ಶುದ್ಧಿ ಮಾಡಿ. ಕ್ಲೀನ್ ಮಾಡ್ಬೇಕು, ಅಲ್ವಾ? ನೋಡಿ, ಬೆಳಿಗ್ಗೆ ಎದ್ಮೇಲೆ ಶರೀರ ಕ್ಲೀನ್ ಮಾಡ್ತಿರೋ ಮಾಡಲ್ವೋ? ಬಟ್ಟೆ, ಮಾಡ್ತೀವಿ. ಪಾತ್ರೆ, ಮಾಡ್ತೀವಿ. ನೆಲ, ಮಾಡ್ತೀವಿ. ವೆಹಿಕಲ್ಲು, ಮಾಡ್ತೀವಿ. ಯಾಕೆ? ಸ್ವಚ್ಛತೆ ಇರ್ಬೇಕು. ನಾವೇ ತಾನೇ ಯೂಸ್ ಮಾಡೋದು. ಅಂದ್ಮೇಲೆ 21 ಜನ್ಮಕ್ಕೆ ಪ್ರಕೃತಿ ಬೇಕು ಅಂತಂದ್ರೆ, ಇವತ್ತು ಪ್ರಕೃತಿ ಏನಾಗಿದೆ? ತಮೋ ಗುಣಿ ಆಗಿದೆಯೋ ಸತೋ ಗುಣಿ ಆಗಿದೆಯೋ? ತಮೋಗುಣಿ. ಕಾರಣ ಹಾಗಾಗಿ ಮಾಡಿದೀವಣ್ಣ. ಕಾರಣ ಆತ್ಮನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ರಾವಣನ ಇಟ್ಕೊಂಡ್ಬಿಟ್ರಿ. ಏನ್ ಇಟ್ಕೊಂಡ್ಬಿಟ್ರಿ? ರಾವಣನ ಇಟ್ಕೊಳ್ಳೋದ್ರಿಂದ ಏನಾಯ್ತು ಅಲ್ಲಿ? ತಮೋ ಗುಣಿ ಆಯ್ತು. ಈಗ ಯಾರನ್ನ ಇಟ್ಕೊಳ್ಬೇಕು ಇವಾಗ? ಪರಮಾತ್ಮನ. ಪರಮಾತ್ಮನ ಇಟ್ಕೊಳ್ಳೋದ್ರ ಮೂಲಕ ಅದನ್ನ ಶುದ್ಧ ಯಾರು ಮಾಡ್ಬೇಕು? ನಾವೇ. ಓಕೆ. ಈಗ ನೀವು ಸಕಾಶದ ಸೇವೆ ಮಾಡ್ತಿದ್ದೀರಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಹೆಂಗ್ ಗೊತ್ತಾಗತ್ತೆ? ಈಗ ನಾನು 3 ಲೋಕಕ್ಕೆ ಸಕಾಶ ಕೊಡ್ತಾ ಇದ್ದೇನೆ, ಬಿಳಿ ಬಣ್ಣ ಹೋಗ್ತಾ ಇದೆ, ಕಿರಣ ಹೋಗ್ತಾ ಇದೆ ಅಂತ ಹೇಳ್ತಾ ಹೋಗೋದು, ನೋಡ್ತಾ ಹೋಗೋದು. ಅವಾಗ ಸಕಾಶದ ಸೇವೆ ಆಗತ್ತೋ ಆಗಲ್ವೋ? ಇಲ್ಲ. ಇಲ್ಲ. ಅದಕ್ಕೆ ಸಂಕಲ್ಪ ಅಂತ ಹೇಳ್ತಾರೆ ಹೊರತು ಅದಕ್ಕೆ ಸಕಾಶ ಅಂತ ಹೇಳಲ್ಲ. ಹೇಳೋದಿಲ್ಲ. ಬಾಯಿಂದ ಹೇಳಿದ್ರೆ, ಮನಸ್ಸಿನ ಬಾಯಿನಿಂದ ಹೇಳಿದ್ರೆ, ಟಿವಿ ಚಾನಲ್ ನೋಡಿದ್ರೆ ಅದಕ್ಕೆ ಸಕಾಶದ ಸೇವೆ ಅಂತ ಹೇಳೋದಿಲ್ಲ ಆತ್ಮೀಯರೇ. ಪೀಸ್ ಆಫ್ ಮೈಂಡ್ ಚಾನಲ್ ನೋಡಿರ್ತೀರಿ, ಅಲ್ಲಿಂದ ಆತ್ಮನಿಂದ ಕಿರಣ ಹೋಗ್ತಾ ಇರ್ತದೆ, ಅದನ್ನ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡ್ಬಿಡ್ತೀರಿ. ಅದು ಸಕಾಶ ಸೇವೆನಾ? ಇಲ್ಲ. ಅದು ಸಕಾಶ ಸೇವೆ ಅಂತಂದ್ರೇನು? ನಿರಾಕಾರ ರೂಪದಲ್ಲಿ ಪ್ರಕಂಪನಗಳನ್ನ ಕಡಿಸು. ಅನುಭವ ಆಗ್ಬೇಕು ನಿಮ್ಗೆ. ಏನಾಗ್ಬೇಕು? ಅನುಭವ. ಜ್ವರ ಬಂದಾಗ ಶರೀರ ಬಿಸಿಯಾಗಿದ್ದು ತಂಪಾಗಿದ್ದು ಅನುಭವ ಆಗತ್ತೋ ಆಗಲ್ವೋ? ಮೆಣಸಿನಕಾಯಿ ತಿಂದಾಗ ಸ್ವೀಟಿನ ಅನುಭವ ಆಗತ್ತೋ ಆಗಲ್ವೋ? ಅದು ಆಕಾರನೋ ನಿರಾಕಾರನೋ? ನಿರಾಕಾರ. ಹಾಗೇನೆ ಪರಮಾತ್ಮನನ್ನು ಕೂಡ ಮನಸ್ಸು ಹೇಳುವಂತ ಸಾಧನದ ಜೊತೆಲಿ ಇಟ್ಟಾಗ ಆ ಶಕ್ತಿ ಪ್ರವಾಹ ಆಗಿ ನಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಅದು ದಿನದಿಂದ ದಿನಕ್ಕೆ ಏನಾಗ್ಬೇಕು? ಜಾಸ್ತಿ ಜಾಸ್ತಿ ಆಗ್ಬೇಕು. ಯಾವಾಗ ಜಾಸ್ತಿ ಆಗತ್ತೆ? ಕೊಡ್ತಾ ಇರ್ಬೇಕು. ನಿಮ್ಮಲ್ಲಿ ಹೋಲ್ಡರ್ ಇರ್ತದೆ, ಅಲ್ಲಿಂದ ಬೆಳಕು ಬರುತ್ತೆ. 0 ವ್ಯಾಟ್ಸಿನ ಬಲ್ಬ್ ಹಾಕಿದ್ರೆ ಏನಾಗ್ತದೆ? ಕಡಿಮೆ. 40 ವ್ಯಾಟ್ಸಿಂದ ಹಾಕಿದ್ರೆ? ಸ್ವಲ್ಪ ಜಾಸ್ತಿ. ಎಲೋಜಿನ್ ಹಾಕಿದ್ರೆ ಫುಲ್ ಬರ್ತದೆ ತಾನೆ. ಹಾಗೇನೆ ನೀವ್ ಯಾವಾಗ ನಿರಂತರವಾಗಿ ಬಾಬಾದಲ್ಲಿ ಮನಸ್ಸನ್ನು ಇಡ್ತಿರೋ, ವಿಶ್ವ ಕಲ್ಯಾಣಕ್ಕೋಸ್ಕರ ಸಂಕಲ್ಪವನ್ನ ಮಾಡ್ತಿರೋ, ಅವಾಗ ಏನಾಗ್ತದೆ? ಸಕಾಶ ಜಾಸ್ತಿ ಫ್ಲೋ ಆಗುತ್ತೆ, ಅಲ್ವಾ? ಬಲ್ಬ್ ಇವಾಗ ನಾನು ಪುಸ್ತಕ ಓದ್ಬೇಕು ಅಂದ್ರೆ ಸ್ವಲ್ಪ ಬೆಳಕು ಸಾಕು, ಅಲ್ವಾ? ಊರಿಗೆಲ್ಲ ಬೆಳಕು ಬೇಕು ಅಂತಂದ್ರೆ ದೊಡ್ಡ ಬಲ್ಬ್ ಬೇಕಾಗತ್ತಲ್ವಾ? ವಿಶ್ವಕ್ಕೆ ಬೇಕು ಅಂತ ಏನಾಗ್ಬೇಕು? ಇನ್ನೂ ದೊಡ್ಡದ ಬಲ್ಬ್ ಬೇಕಾಗತ್ತಲ್ವಾ? ಅಷ್ಟು ಶಕ್ತಿ ಬಾಬಾನಿಂದ ನನ್ನ ಮೂಲಕ ಏನಾಗ್ಬೇಕು? ಸಾಕ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಪಂಚತತ್ವಗಳು
ಸರ್ವ ಆತ್ಮಗಳು ಜಡ ಮತ್ತು ಚೈತನ್ಯ ವಸ್ತುಗಳು ಪರಿವರ್ತನೆ ಆಗೋದು ಸಕಾಶದಿಂದನೇ ಹೊರತು ಜ್ಞಾನದಿಂದ, ಅಲ್ಲ ತೋಲಿಯಿಂದ, ಅಲ್ಲ ಫೋಟೋದಿಂದ, ಅಲ್ಲ. ಸಂಕಲ್ಪದಿಂದನೂ ಅಲ್ಲ. ಏನು ಆಗ್ಬೇಕು? ಪ್ರಾಕ್ಟಿಕಲಿ ಸಕಾಶ ಶಕ್ತಿ ಪ್ರವಾಹ ಆಗಿ ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಆವಾಗ ಆ ಅನುಭವ ಮಾತ್ರ ಆಗ್ಬೇಕು. ಓಕೆ, ನಿಮ್ಗೆ ಗೊತ್ತಿಲ್ದೇನೆ ಕರೆಂಟ್ ಕೈಗೆ ಟಚ್ ಆಗ್ತದೆ. ಏನಾಗ್ತದೆ ಅವಾಗ? ಶಾಕ್. ಶಾಕ್ ಕೊಡ್ತದೆ. ಅವಾಗ ನಿಮ್ಗೆ ಏನು ಸಂಕಲ್ಪ ಬರ್ತಾರೆ, ಏನು ಯೋಚನೆ ಬರ್ತಾರೆ, ಏನು ಚಿಂತನೆ ಬರ್ತಾರೆ ಹೇಳಿ ನೋಡೋಣ. ಕರೆಂಟ್ ಶೇಕ್ ಆಯ್ತು. ಶಾಕ್ ಆಗ್ತಾನೆ. ಏನೇ ಯೋಚನೆ ಇದ್ರು ಎಲ್ಲ ಓಡೋಗ್ತಾವ ತಾನೆ, ಎಲ್ಲ ಮರ್ತು ಬಿಡ್ತೀವಲ್ವಾ? ಹಾಗೇನೆ ಸಕಾಶದಲ್ಲಿ ಭಗವಂತನ ಸಪ್ತ ಗುಣಗಳ ಅನುಭವ ಬಿಟ್ಟರೆ ಅಲ್ಲಿ ಆತ್ಮೇರೆ ಬೇರೆ ಸಂಕಲ್ಪಗಳು ಕೂಡ ಇರಕೂಡದು. ಎವ್ರಿ ಸೆಕೆಂಡ್ ಆ ಫ್ಲೋನ ಪರ್ಸೆಂಟೇಜ್ ಏನಾಗ್ತಾ ಇರಬೇಕು? ಜಾಸ್ತಿ ಆಗ್ತಾರೆ. ನೀವು ಹೆಲೋಜಿನ್ ಆನ್ ಮಾಡಿದಾಗ ನೋಡಿದಿರ, ನಿಧಾನಕ್ 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 ನಿಧಾನಕ್ಕೆ ಬಲ್ಬ್ ಏನಾಗ್ತಾ ಹೋಗ್ತದೆ? ಪ್ರಕಾಶ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ? ಹಾಗೆ ಸಕಾಶ ಅಂತಂದ್ರೆ ಸತ್ಯತೆಯ ಬೆಳಕು. ಅದು ಸತ್ಯತೆ, ಸತ್ಯತೆಯ ಪ್ರಕಾಶ. ಸತ್ಯತೆಯ ಮೂಲಕ ವಿಶ್ವವನ್ನ ಪರಿವರ್ತನೆ ಮಾಡಲಿಕ್ಕೆ ನಾವು ಕೇವಲ ಸಾಧನವಾಗ್ಬೇಕೇ ಹೊರತು ನಾವು ಸಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಲ್ಬ್ ಬೆಳಕು ಕೊಡ್ಲಿಕ್ಕೆ ಆಗೋದಿಲ್ಲ. ಬಲ್ಬಿನ ಮೂಲಕ ಬೆಳಕು ಕೊಡೋದು ಯಾರು? ಕರೆಂಟ್. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಕೊಡ್ತೇನೆ ನಿಮ್ಮ ಸಹೋದರ ಆತ್ಮಗಳಿಗೆ, ಪಂಚತತ್ವಗಳಿಗೆ ನಾನು ಕೊಡ್ತೇನೆ, ನೀವು ಕೇವಲ ನನಗೆ ಸಹಯೋಗವನ್ನು ಕೊಡಿ. ಏನು ಕೊಡಿ ಅಂತ ಹೇಳಿದ್ರು ಬಾಬಾ? ದಿನದಲ್ಲಿ ಸಮಯವನ್ನ ಮತ್ತು ಸಂಕಲ್ಪವನ್ನ ತೆಗೆದು ನಿಮ್ಮ ಮನ ಬುದ್ಧಿಯನ್ನು ನನ್ನ ಜೊತೆಗೆ ಜೋಡಣೆ ಮಾಡಿ ವಿಶ್ವವನ್ನ ಸತೋಪ್ರಧಾನ ಮಾಡುವಂತ ಕಾರ್ಯವನ್ನ ನಾನು ಮಾಡ್ತೇನೆ. ಅದಕ್ಕೆ ಹೆಚ್ಚಿನ ಸಮಯವನ್ನ ಕೊಡಿ. ಹಾಗೆ ಈ ರೀತಿ ಮಾಡೋದು ಸಹಜನೋ ಕಷ್ಟನೋ? ಕಷ್ಟ ಆಗುತ್ತೆ. ಕಷ್ಟ ಅಲ್ವಾ? ಪಾಂಪ್ಲೆಟ್ಸ್ ಕೊಡೋದು ಸಹಜ ಆದ್ಮೇಲೆ ಗಂಟೆ ಗಂಟೆ ಕೊಡ್ತಾ ಕೂತ್ಕೊಂಡ್ಬಿಡ್ಬೋದು. ಹೌದಾ? ತೊಳಿಕು ಮಾಡ್ತಾನೆ ಇರ್ಬೋದು. ಬಾಬನ್ ಮನೇಲಿ ನಮ್ಮ ಮನೇಲಿ ಪಾತ್ರೆ ತೊಳಿತಾ ಇರ್ಬೋದು, ನೆಲ ಒರೆಸ್ತಾ ಇರ್ಬೋದು. ಆದರೆ ಉರ್ಸುತ್ತಾ ಇರುವಂತ ಮನಸ್ಸನ್ನ, ಶಕ್ತಿಯನ್ನ ಕೊಡಲಿಕ್ಕೆ ಉಪಯೋಗ ಮಾಡೋದು ಅಷ್ಟು ಈಸಿ ಇಲ್ಲ. ಹಾಗೆ ಆದ್ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗಾಗ್ಲಿ ಅಥವಾ ನಿಮ್ಮ ಸಹೋದರ ಆತ್ಮಗಳಿಗಾಗ್ಲಿ ಪಂಚತತ್ವಗಳಿಗಾಗ್ಲಿ ತುಂಬಾ ದುಃಖಗಳು ಕಷ್ಟಗಳು ಬಂದಾಗ ಯಾವ ರೀತಿ ಸೇವೆ ಮಾಡ್ಬೇಕಾಗ್ತದೆ? ಸಕಾಶ. ಹಣ ಕೊಡ್ಲಿಕ್ಕೆ ಆಗತ್ತಾ ಅವರಿಗೆ? ಕಳಿಸ್ಲಿಕ್ಕೆ ಆಗತ್ತಾ? ನೀವು ಆ ಸ್ಥಳಕ್ಕೆ ನಿಮ್ಮ ಶರೀರದ ಮೂಲಕ ಹೋಗಿ ತಲುಪಲಿಕ್ಕೆ ಆಗತ್ತಾ? ಇಲ್ಲ. ಯಾವ್ದ ಮೂಲಕ ಕೊಡ್ಬೋದು? ಪ್ರಕಾಶದ ಮೂಲಕ ಕೊಟ್ಟಾಗ ಅವರಿಗೆ ಆ ಪರಿಸ್ಥಿತಿ ಎದುರಿಸುವಂತ ಶಕ್ತಿ ಸಿಗ್ತದೆ. ವಿಶ್ವದ ಯಾವುದೋ ಮೂಲೆಯಲ್ಲಿ ಯುದ್ಧ ನಡೀತಾ ಇದೆ ಆದ್ಮೇಲೆ ಅವ್ರಿಗೆ ಶಾಂತಿ ಕಳಿಸ್ಬೇಕು ಅಂತ ಹೆಂಗ್ ಕಳಿಸೋಣ? ಗೂಗಲ್ ಪೇನಲ್ಲ, ಫೋನ್ ಪೇ, ಯಾವ್ದಲ್ಲಿ? ಪ್ರಕಾಶದ ಮೂಲಕ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಅದರ ಅವಶ್ಯಕತೆ ಇದೆ. ಅದನ್ನ ಪ್ರಾಕ್ಟೀಸ್ ಯಾವಾಗಿಂದ ಮಾಡ್ಬೇಕು? ಈಗ ಪ್ರಕಾಶದ ಜೊತೆಯಲ್ಲಿದ್ದಾಗ ಬೆಳಕಿನ ಜೊತೆಗೆ ಅದು ವಿಶೇಷವಾದಂತ ಒಂದು ಬಿಸಿ ಅನುಭವ, ಒಂದು ಖುಷಿ ಅನುಭವ ನಿಮ್ಗೆ ಆಗತ್ತಲ್ವಾ? ಒಂದು ರೂಮ್ ನಲ್ಲಿ ಬೆಳಕೆ ಇಲ್ಲ ಅಂತ ತಿಳ್ಕೊಳ್ಳಿ, ಅಲ್ಲಿ ಕೆಲಸ ಮಾಡೋದು ಹೇಗಿರ್ತದೆ? ಬೆಳಕು ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ, ಹಂಗೆ ಯಾವಾಗ ಹೇಗಿರ್ತದೆ? ಚೆನ್ನಾಗಿ ಬೆಳಕಿದ್ದಾಗ ಹೇಗಿರ್ತದೆ? ವ್ಯತ್ಯಾಸ ಗೊತ್ತಾಗತ್ತಲ್ವಾ? ಹಾಗೆ ಆದ್ಮೇಲೆ ನಮ್ಮ ಜೀವನದಲ್ಲೂ ಕೂಡ ಪ್ರತಿದಿನ ಸಕಾಶವಿದ್ದಾಗ ವ್ಯಕ್ತಿ ವಸ್ತು ವೈಭವಗಳು ಸ್ಪಷ್ಟವಾಗಿ ಕಾಣ್ತವೆ. ಅವಾಗ ನಾವು ಮೋಸ ಹೋಗೋದೇನಾಗತ್ತೆ? ಕಡಿಮೆ ಆಗುತ್ತೆ. ನೀವು ಎಲ್ಲೆಲ್ಲಿ ಇರ್ತೀರೋ ನಿಮ್ಮ ಸಕಾಶದ ಮೂಲಕ ಬೇರೆಯವರಿಗೂ ಕೂಡ ಏನ್ ಸಿಗ್ತಾ ಹೋಗ್ತದೆ? ಶಕ್ತಿಯ ಅನುಭವ ಆಗ್ತಾ ಇರ್ತದೆ, ಸತ್ಯದ ಅರಿವಾಗ್ತಾ ಇರ್ತದೆ, ಸಪ್ತ ಗುಣಗಳ ಅನುಭವ ಆಗ್ತಾ ಇರ್ತದೆ. ಅದು ಇಲ್ಲಿ ಎಲ್ಲೂ ಕೂಡ ಕಣ್ಣಿಗೆ ಅದು ಕಾಣೋದಿಲ್ಲ. ಯಾವಾಗ ಸಕಾಶ ಜಾಸ್ತಿ ಆಗ್ತಾ ಹೋಗ್ತದೋ ಅಷ್ಟು ವೈಟ್ ವೈಬ್ರೇಷನ್ಸ್ ಫೀಲ್ ಆಗತ್ತೆ, ಎದುರುಗಡೆಯವ್ರಿಗೂ ಕೂಡ ಅನುಭವ ಆಗತ್ತೆ. ಹೀಗೆ ಗುಜ್ಜಾರ್ದಾದಿ ಶರೀರದಲ್ಲಿ ಬಾಬ್ದಾದ ಎಂಟರ್ ಆದ ತಕ್ಷಣ ಮುಖದಲ್ಲಿ ಹೇಗೆ ಪರಿವರ್ತನೆ ಆಗತ್ತಲ್ಲ, ವಾತಾವರಣ ವೈಬ್ರೇಷನ್ ಚೇಂಜ್ ಆಗತ್ತಲ್ಲ. ಯಾವ್ದ್ರಿಂದ? ಶಕ್ತಿ, ಸಕಾಶದಿಂದ. ಹಾಗೆ ಸಕಾಶ ಗೊತ್ತಾಗೋದು ಹೇಗೆ? ಅನುಭವದಿಂದ. ನಾವ್ ಯಾರ ಜೊತೆ ಜೋಡಣೆ ಆಗ್ಬೇಕು? ಪ್ರಕಾಶ ಯಾರು ಕೊಡ್ಬೇಕು? ಬಾಬಾ ಕೊಡ್ಬೇಕು. ನಾವೇನಾಗ್ಬೇಕು? ಅನುಭವ ಮಾಡಿ ಕೊಡಬೇಕು.
ಸಾಧ ನೀವು ಕೊಡೋದು ಬೇಡ. ಬಲ್ಬ್ ಏನು ಬೆಳಕು ಕೊಡತ್ತಾ? ಇಲ್ಲ. ಹೂವೇನಾದ್ರು ಸುವಾಸನೆ ಕೊಡತ್ತಾ? ಇಲ್ಲ. ಅದಾದ್ರೂ ಗುಣ ಅಷ್ಟೇ ಅದು. ಹಾಗೆ ನಾನು ಕೊಡ್ತಿದ್ದೇನೆ ಬೇಡ. ನಾನು ಬಾಬಾ ಜೊತೆಗೆ ಏನಾಗಿದ್ದೇನೆ? ಜೋಡಣೆ ಆಗಿದ್ದೇನೆ. ಆ ಸಪ್ತ ಗುಣಗಳ ಅನುಭವ ನಿಮಗೆ ಎಷ್ಟು ಜಾಸ್ತಿ ಆಗತ್ತೋ ಅಷ್ಟು ಪ್ರವಾಹನು ಜಾಸ್ತಿ ಆಗುತ್ತೆ ಅಲ್ವಾ? 0 ಕ್ಯಾಂಡಲ್ ಬಲ್ಬ್ ಅನ್ನ ಹಾಗೆ ಕೈಯಿಂದ ಏನ್ ಮಾಡ್ಬೋದು, ನಾವು ಹೋಲ್ಡರ್ ಅಂತ ತೆಗೆದು ಬಿಡ್ಬೋದು ಆನ್ ಇದ್ದಾಗ, ಹೌದಾ? 40 ವೇಟ್ಸಿನ ಬಲ್ಬ್ ಅನ್ನ ತೆಗಿಬೇಕು ಅಂತಂದ್ರೆ ಬಟ್ಟೆ ಬೇಕು. ಹೆಲೋಜಿನ್ ತೆಗಿಬೇಕು ಅಂತಂದ್ರೆ ಹೆಲೋಜಿನ್ ಬಲ್ಬ್ ಅನ್ನ ಬಿಸಿ ಇದ್ದಾಗ ತೆಗಿಬೇಕು ಅಂತಂದ್ರೆ ಬಟ್ಟೆ ಇಟ್ಟರು ಸುಟ್ಟೋಗ್ಬಿಡ್ತದೆ. ಬಟ್ಟೆ ಇಟ್ಟರು ಸುಟ್ಟೋಗ್ತದೆ, ಸ್ವಿಚ್ ಆಫ್ ಮಾಡ್ಬೇಕಾಗ್ತದೆ. ಹೌದು. ಹಾಗೆ ಬಾಬನ ಜೊತೆಯಲ್ಲಿ ಇದ್ದಾಗ ಆದ್ಮೇಲೆ ಅಷ್ಟು ಶಕ್ತಿ ನಿಮ್ಮ ಶರೀರದ ಮೂಲಕ ಏನಾಗ್ಬೇಕು? ಪ್ರವಾಹ. ನೋಡಿ, ಒಂದು ಊರಿಗೆ ಬೆಳಕು ಕೊಡುವಂತ ಹೆಲೋಜನ್ ಮುಟ್ಟ ಸುಟ್ಟೋಗ್ತದೆ ಅಂತಂದ್ರೆ ವಿಶ್ವಕ್ಕನೇ ಪರಮಾತ್ಮನ ಶಕ್ತಿ ಹೋಗ್ಬೇಕು ಅಂದ್ರೆ ನಿಮ್ಮ ಶರೀರದಲ್ಲಿ ಎಷ್ಟು ಶಕ್ತಿ ಪ್ರವಾಹ ಆಗ್ಬೇಕು ಹೇಳಿ ನೋಡೋಣ. ಅಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆಯಾ? ಅನುಭವ ಆಗ್ತಾ ಇದೆಯಾ? ಅದರ ಒಂದೊಂದು ಕಣನೂ ಕೂಡ ಪರಮಾತ್ಮನ ಶಕ್ತಿಯಿಂದ ಚಾರ್ಜ್ ಆಗುವಂತ ಅನುಭವ ಆಗ್ತಾ ಇದೆಯಾ? ಅದು ನಮಗೆ ಮಾತ್ರ ಗೊತ್ತಾಗತ್ತೆ, ಆದ್ಮೇಲೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಹೇಗೆ ಅಂದ್ರೆ ನೀವು ಆ ಓರಾದಲ್ಲಿದ್ದ ನಿಮ್ಮಿಂದ ವೈಟ್ ವೈಬ್ರೇಷನ್ ಹೋಗಿದ್ದು ಫೀಲ್ ಆಗ್ತದೆ. ಲೈಟ್ನೆಸ್ ಇನ ಫೀಲಿಂಗ್ ಆಗ್ತದೆ. ಲೈಟ್ ಅಂಡ್ ಮೈಟ್ ಅಂತ ಹೇಳ್ತಾರಲ್ಲ ಬಾಬಾ, ಅಂದ್ರೆ ಅಲ್ಲಿ ಪ್ರಕಾಶನೂ ಇದೆ, ಜೊತೆಗೆ ಶಕ್ತಿನೂ ಕೂಡ ಇದೆ. ಅದು ಎರಡರ ಅನುಭವ ನಿಮ್ಗೆ ಆಗ್ಬೇಕು, ಸಪ್ತ ಗುಣಗಳ ಅನುಭವ ಆಗ್ಬೇಕು. ಆ ಮೂಲಕ ಇನ್ಮೇಲೆ ವಿಶ್ವದ ಪರಿವರ್ತನೆ, ಆತ್ಮದ ಪರಿವರ್ತನೆ, ಚೈತನ್ಯ ಮತ್ತು ಜಡ ವಸ್ತುವಿನ ಪರಿವರ್ತನೆ ಆಗ್ಬೇಕಾಗ್ತದೆ. ಅದಕ್ಕಾಗಿ ಇನ್ಮೇಲೆ ಆ ಸಕಾಶ ಕೊಡುವಂತ ಸೇವೆಯನ್ನು ಏನ್ ಮಾಡ್ಬೇಕು, ನೀವು ಹೆಚ್ಚಿಗೆ ಮಾಡ್ಬೇಕಾಗ್ತದೆ. ಅವಾಗ ಮನಸ್ಸನ್ನು ಯಾರ ಜೊತೆಗೆ ಜೋಡಿಸ್ಬೇಕು? ಪರಮಾತ್ಮನ ಜೊತೆಗೆ. ಆವಾಗ ಆ ಬಲ್ಬಿಗೆ ಆ ರೂಮ್ ನಲ್ಲಿ ಕೆಲಸ ಏನು? ಬೆಳಕು ಕೊಡೋದಷ್ಟೇ. ಬಲ್ಬ್ ಅಡಿಗೆ ಮಾಡಲ್ವಾ? ಕಸ ಗುಡಿಸೋದಿಲ್ವಾ? ಇಲ್ಲ. ಊಟ ಮಾಡೋದಿಲ್ವಾ? ಅದ ಕೆಲಸ ಏನು? ಹಾಗೆ ನಿಮ್ ಕೆಲಸ ಏನು? ಬೆಳಕು ಕೊಡೋದಷ್ಟೇ. ಸರಿ, ಈಗ ಬೆಳಕು ಅಲ್ಲಿ ಕೊಡ್ತಾ ಇದ್ದೀರಿ, ಅಲ್ಲಿ 2 ಜನ ಗಂಡ ಹೆಂಡತಿ ಜಗಳ ಮಾಡ್ತಿದಾರೆ. ಅವಾಗ ನಾನು ಲೈಟ್ ಆಫ್ ಮಾಡ್ಬೇಕು ಮಾಡಬಾರ್ದು? ಮಾಡಬಾರ್ದು. ನೀವು ಆಫ್ ಮಾಡಿದ್ರೆ ಜಗಳ ಮಾಡೋದು ನಿಲ್ಲಿಸ್ತಾರಪ್ಪ. ಏನ್ ಮಾಡ್ಬೇಕು? ಆಫ್ ಮಾಡ್ಬೇಕು, ಆಫ್ ಮಾಡಬಾರ್ದು? ಬೆಳಕು ಕೊಡೋದು ನಿಲ್ಲಿಸ್ಬೇಕು, ನಿಲ್ಲಿಸಬಾರ್ದು? ಸರಿ, ಗೋಬಿ ಮಂಚೂರಿ ತಿಂತಾ ಇದ್ದಾರೆ, ಅವಾಗ ಬೆಳಕು ಆಫ್ ಮಾಡ್ಬೇಕು, ಆನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಬೇಡ ಅವಾಗ ಬೆಳಕು. ಮತ್ತೆ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಬೆಳಕಿನ ಅಡಿಯಲ್ಲಿ ಅವ್ರೇನ್ ಮಾಡ್ತಾರೆ ಅದು ನಿಮ್ಗೆ ಬೇಡ. ನಿಮ್ ಕೆಲ್ಸ ಏನು? ಕೊಡೋದಷ್ಟೇ. ಸೂರ್ಯ ಬೆಳಕಷ್ಟೇ ಕೊಡ್ತಾನೆ ಹೊರತು ನನ್ನ ಬೆಳಕಲ್ಲಿ ಜನ ಏನ್ ಮಾಡ್ತಾರೆ ಅಂತ ನೋಡ್ತಾರ? ಇಲ್ಲ. ಮಾವಿನ ರುಚಿ ಅಷ್ಟೇ ಕೊಡ್ತದೆ ಹೊರತು ತನ್ನನ್ನು ಏನ್ ಮಾಡ್ತಾರೆ ಅಂತ ನೋಡುತ್ತೆ? ಅದು ಜ್ಯೂಸ್ ಮಾಡ್ಕೊಂಡು ತಿಂತಾರ, ಹಂಗೆ ಕಟ್ ಮಾಡ್ಕೊಂಡು ತಿಂತಾರ, ಹಂಗೆ ಬಿಸಾಕ್ತಾರ, ನೋಡುದಿಲ್ವಲ್ಲ? ಹಾಗೆ ನಿಮ್ಮ ಕೆಲಸ ಏನು ಅಂತಂದ್ರೆ ಸರ್ವರಿಗೂ ಶುಭ ಭಾವನೆ ಇಟ್ಬಿಟ್ಟು ಸಕಾಶವನ್ನ ಕೊಡೋದಷ್ಟೇ ಕೆಲಸ. ಆದ್ಮೇಲೆ ಸಕಾಶ ಕೊಡು ಮಾಡುವಂತ ಸೇವೆ ಒಳ್ಳೆಯದು, ಜ್ಞಾನ ಹೇಳೋದು ಉತ್ತಮ. ನಾವು ಪ್ರಕಾಶ ಪ್ರಕಾಶ ಕೊಡೋದೇ ಒಳ್ಳೆ. ಯಾಕೆ? ಅದು ಸೂಕ್ಷ್ಮ ರೂಪದ್ದು, ಅದು ಟಚ್ ಆಗತ್ತೆ. ಒಪೋಸಿಷನ್ ಇಲ್ಲ, ಉಲ್ಟಾ ಪ್ರಶ್ನೆ ಕೇಳೋದಿಲ್ಲ. ಅದ್ಯಾಕೆ ಹೀಗೆ ಯಾಕೆ ಅಂದ್ರೆ ತಲೆ ತಿನ್ನೋದಿಲ್ಲ, ಭಯ ಇಲ್ಲ, ಎಲ್ಲಿಂದ ಹೋಯ್ತು ಅಂತ ಗೊತ್ತಾಗೋದಿಲ್ಲ ಅಲ್ವಾ? ವಿಶ್ವಕ್ಕೆ ತಲುಪತ್ತೆ ಅಲ್ವಾ? ಅಂದ್ಮೇಲೆ ಇನ್ಮೇಲೆ ಯಾವುದರ ಅವಶ್ಯಕತೆ ಇದೆ? ಪ್ರಕಾಶದ ಅವಶ್ಯಕತೆ. ಹೇಗೆ ಬೆಳಕಿರುವಂತ ರೂಮ್ನಲ್ಲಿ ಹೋದಾಗ ಪ್ರಕಾಶದ ಮತ್ತು ಬಿಸಿ ಅನುಭವ ಆಗತ್ತೋ, ಹಾಗೆ ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಪರಮಾತ್ಮನಲ್ಲಿ ಇಟ್ಟಾಗ ಆ ಶಕ್ತಿಯ ಅನುಭವ ನಿಮಗೆ ಆದರೆ ನಿಮ್ಮ ಮೂಲಕ ಭಗವಂತ ಸಕಾಶದ ಮೂಲಕ ಸೇವೆಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಅದರ ಪರ್ಸೆಂಟೇಜ್ ಆತ್ಮೀಯರ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ಬೇಕು, ಕಡಿಮೆ ಆಗ್ಬೇಕು? ಹೆಚ್ಚಿಗೆ ಆಗ್ಬೇಕು ಅಂತ ಹೋಲ್ಡರ್ ನಲ್ಲಿ ಬೇರೆ ಬೇರೆ ಬಲ್ಬ್ ಅನ್ನ ಏನ್ ಮಾಡ್ತಾ ಇರ್ಬೇಕು? ಚೇಂಜ್ ಮಾಡ್ತಾ ಇರಬೇಕು. ಮೇಲ್ಗಡೆಗೆ ಇರುವಂತ ಬಲ್ಬಿನ ಮೇಲಿರುವಂತ 63 ಜನ್ಮದ ಕೊಳೆ ಏನಾಗ್ತಾ ಇರಬೇಕು? ಕ್ಲೀನ್ ಆಗ್ತಾ ಇರಬೇಕು. ಓಕೆ, ಆ ಸೇವೆಯನ್ನ ಮಾಡೋದ್ರ ಮೂಲಕ
ಹೋಲಿಯನ್ನ ಆಚರಣೆ ಮಾಡಿ, ನೀವು ಪವಿತ್ರರಾಗಿ ಬೇರೆಯವರನ್ನು ಪವಿತ್ರ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಅಂದಮೇಲೆ ಸಕಾಶ ಆಕಾರನು ನಿರಾಕಾರನು. ನಿರಾಕಾರ. ನಿರಾಕಾರ. ಸಕಾಶದ ಅನುಭವ ಮಾಡ್ಬೇಕು, ಸಂಕಲ್ಪ ಮಾಡ್ಬೇಕು, ಬೇಡಬಾರದು. ಮಾಡ್ಬೇಕು. ಮಾಡ್ಬಾರ್ದು. ಮಾಡ್ಬಾರ್ದು ಸಂಕಲ್ಪ ಯಾವುದು. ಆವಾಗ ನೀವು ಸಂಕಲ್ಪ ಮಾಡಿದ್ರೆ ಸಂಕಲ್ಪದ ಕಡೆ ಗಮನ ಹೋಗ್ತದೆ ಹೊರತು ಸಕಾಶದ ಕಡೆ ಗಮನ ಹೋಗೋದಿಲ್ಲ. ಹೋಗೋದಿಲ್ಲ. ಮತ್ತೆ ಪರಮಾತ್ಮನಿಂದ ಏನು ಬರ್ತಾ ಇದೆ ಅದ್ರ ಕಡೆ ಮಾತ್ರ ಗಮನ ಕೊಡಿ ಹೊರತು ಎಲ್ಲಿ ಹೋಗ್ತದೆ ಅದ್ರ ಬಗ್ಗೆ ಗಮನ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೋಡಿ ಆತ್ಮೇಲೆ ಯಾರಿಗಾದ್ರು ಕಷ್ಟ ಇದ್ದಾಗ, ತೊಂದರೆ ಇದ್ದಾಗ ಸಕಾಶದ ಮೂಲಕ ಸೇವೆ ಮಾಡಿ ನೋಡಿ, ಅವ್ರ ಸಮಸ್ಯೆ ಏನಾಗ್ತದೆ, ಪರಿಹಾರ ಆಗತ್ತೆ. ಆತ್ಮೇಲೆ ಸಕಾಶದಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ತದೆ, ಕಾಯಿಲೆಗಳು ಗುಣ ಆಗ್ತವೆ. ಆತ್ಮದ ಕಾಯಿಲೆ ಇಲ್ಲಿ, ಮನಸ್ಸಿನ ಕಾಯಿಲೆ ಇಲ್ಲಿ, ಶಾರೀರಿಕ ಕಾಯಿಲೆ ಇಲ್ಲಿ, ಪರಿಸ್ಥಿತಿಗಳಲ್ಲಿ, ವಿಘ್ನಗಳಿಲ್ಲಿ, ತೊಂದರೆಗಳು, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಯಾವುದು? ಪ್ರಕಾಶ. ಸರ್ವ ಶಕ್ತಿಗಳು ಕೂಡ ಅದರಲ್ಲಿ ಫ್ಲೋ ಆಗ್ತಾ ಇರ್ತವೆ. ಆದ್ರೆ ನಿರಂತರವಾಗಿ ಆ ರೂಪದಲ್ಲಿ ಮನಸ್ಸನ್ನ ಬಾಬನಲ್ಲಿ ಇಡುವುದು ತುಂಬಾ ಕಷ್ಟ. ಕಷ್ಟ. ಸಾಧನ ಬೇಕು. ನಿರ್ಮಲ ಮನಸ್ಸಿದ್ರೆ, ಸ್ವಚ್ಛ ಮನೋಭಾವ ಇದ್ರೆ, ನಿಸ್ವಾರ್ಥ ಭಾವನೆ ಇದ್ರೆ ಅವಾಗ ಹೆಚ್ಚಿನ ಸಮಯದಲ್ಲಿ ಅದನ್ನ ಮಾಡಲಿಕ್ಕೆ ಸಾಧ್ಯ. ಅಂತಿಮ ಸಮಯದಲ್ಲಿ ನೀವು ಇರುವಂತ ಸ್ಥಳದಲ್ಲೇನೆ ಒಂದು ಕಡೆ ಕೂತ್ಕೊಂಡು ಈ ರೀತಿ ಸೇವೆ ಮಾಡುವಂತ ಮಕ್ಕಳು ಬಾಬನಿಗೆ ಬೇಕು. ಬೇಕಾಗ್ತವೆ. ಎಲ್ಲ ಕಡೆಗೆ ಭೂಕಂಪ ಆಗಿರ್ತದೆ. ಓಕೆನಾ? ಅವಾಗ ಹೋಗ್ಬಿಟ್ಟು ನೀವು ಪಾಂಪ್ಲೆಟ್ಸ್ ಕೊಡ್ತೀರಾ, ಟೋಲಿ ಕೊಡ್ತೀರಾ, ಜ್ಞಾನ ಹೇಳ್ತೀರಾ, ಏನೂ ಇಲ್ಲ. ಮುರ್ಲಿ ಹೇಳ್ತೀರಿ, ಏನ್ ಮಾಡ್ಬೇಕು ಸಕಾಶ. ಅಲ್ವಾ? ಬ್ರಹ್ಮ ಬಾಬಾ ಮೌಂಟ್ ಅಬುನಲ್ಲಿ ಇದ್ದು, ಪಾಂಡವ ಭವನದಲ್ಲಿ ಇದ್ದು, ತನ್ನ ಮಕ್ಕಳಿಗೆ ಕಷ್ಟ ಇದ್ದಾಗ ಸಕಾಶ ಕಳಿಸ್ತಿದ್ರು ತಾನೆ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು, ಬಾಬನ ಜೊತೆಗೆ ಮನಸ್ಸು ಬುದ್ಧಿನ ಜೋಡಣೆ ಮಾಡಬೇಕು. ಮತ್ತು ದಿನದಿಂದ ದಿನಕ್ಕೆ, ಸೆಕೆಂಡಿಂದ ಸೆಕೆಂಡಿಗೆ ಆ ಸಕಾಶದ ಪರ್ಸೆಂಟೇಜ್ ಏನಾಗಬೇಕು, ಜಾಸ್ತಿ ಆಗೋದ ಕಡೆಗೆ ಗಮನವನ್ನ ಕೊಡಬೇಕು. ಆದ್ಮೇಲೆ ಆ ಶಕ್ತಿ ಯಾವಾಗ ಹೆಚ್ಚಿಗೆ ಪ್ರವಾಹ ಆಗತ್ತೋ ಅವನಿಗೆ ಸಂಕಲ್ಪ ಮಾಡಬೇಕು ಅಂತ ಅನ್ಸೋದಿಲ್ಲ. ಅಷ್ಟು ಖುಷಿ ಆಗ್ತಾ ಇರ್ತದೆ. ಮತ್ತು ಸಕಾಶದ ಮೂಲಕನೇ ಈ ಹದ್ದಿನ ಸೇವೆಯನ್ನು ನೀವು ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಅಂದ್ರೆ ಸಕಾಶ ಹೇಳುವಂಥದ್ದು ಪರಮಾತ್ಮನ ಶಕ್ತಿ ಆತ್ಮನ ಮೂಲಕ, ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ಪ್ರವಾಹ ಆದಾಗ ಆಗುವಂತಹ ಒಂದು ನಿರಾಕಾರ ಅನುಭವ. ಅರ್ಥ ಆಯ್ತಾ? ಮೆಣಸಿನಕಾಯಿನ ಅನುಭವ ಅಲ್ಲ, ಸಕ್ಕರೆ ಅನುಭವ ಅಲ್ಲ. ಯಾವ ಅನುಭವ? ಪರಮಾತ್ಮನ ಶಕ್ತಿಯ ಅನುಭವ. ಆ ಶಕ್ತಿ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಹೋಗ್ತದೋ ಅಲ್ಲೆಲ್ಲ ಶುದ್ಧತೆ, ಪವಿತ್ರತೆ, ಸ್ವಚ್ಛತೆ ಹೇಳೋದು ಆಗ್ತಾ ಇರ್ತದೆ. ಆ ಎಲ್ಲ ವಸ್ತುಗಳು ಏನಾಗ್ತಾ ಹೋಗ್ತವೆ, ಸತೋ ಪ್ರಧಾನವಾಗ್ತಾ ಹೋಗ್ತದೆ. ಅಂದರೆ ಪರಮಾತ್ಮನ ಶಕ್ತಿ ಅದರ ಮೇಲೆ ಬರ್ತದೆ. ಆ ಮೂಲಕ ಈ ಪ್ರಪಂಚ ಏನಾಗ್ತದೆ, ಬದಲಾವಣೆ ಆಗತ್ತೆ. ಅದಕ್ಕೆ ನಾವೆಲ್ಲರೂ ಏನಾಗ್ಬೇಕು, ನಿಮಿತ್ತರು ಆಗ್ಬೇಕು. ಈಗ ಪ್ರಕಾಶ ಕೊಡ್ಬೇಕು, ಸಕಾಶ ಕೊಡ್ಬೇಕು. ಸಕಾಶ. ನಾವೇನ್ ಮಾಡ್ತೀವಿ, ಬಾಬನ್ ಫೋಟೋಗೆ ಚೆನ್ನಾಗಿ ಪ್ರಕಾಶ ಇಟ್ಬಿಟ್ಟಿರ್ತೀವಿ ಹೊರಗಡೆ ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟು. ಬಾಬನ್ ಫೋಟೋಗೆ ಪ್ರಕಾಶ ಕೊಡ್ಬೇಕು, ಇಲ್ಲಿ ಮಾಡ್ಬೇಕು. ಆತ್ಮದ ಹಿಂದ್ಗಡೆಗೆ ಇಟ್ಬಿಟ್ಟು ನಿಮ್ಮ ಬಲ್ಬ್ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಕೊನೆಯ ಪ್ರಶ್ನೆ, ಸಕಾಶವನ್ನ ಯಾರಿಗೆ ಕೊಡ್ಬೇಕು? ಬಾಬಾ ಕೊಡ್ಬೇಕು, ನಿಮ್ಮ ಮೂಲಕ ಕೊಡ್ಬೇಕು. ಸರಿ, ಯಾರಿಗೆ ಕೊಡ್ಬೇಕು? ಎಲ್ಲರಿಗೂ ಕೊಡ್ಬೇಕು. ವಿಶ್ವಕ್ಕೆ ಅಂತ ಗಮನ ಇರ್ಲಿ. ಪತಿಗೆ ಮಾತ್ರ ಕೊಡ್ತಾ ಇದ್ದೇನೆ, ಪೇಷಂಟಿಗೆ ಮಾತ್ರ ಕೊಡ್ತಾ ಇದ್ದೀನಿ ಹೇಳುವಂಥದ್ದು ಹದ್ದು ಬೇಡ, ಸ್ವಾರ್ಥ ಬೇಡ. ಏನ್ ಬೇಕು? ವಿಶಾಲ ಮನೋಭಾವ ಇರ್ಲಿ, ಬೇಹದ್ದಿಂದ ಇರ್ಲಿ. ಓಕೆ, ಅಚ್ಚಾ, ಓಂ ಶಾಂತಿ.